ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದೀಪು ಗೌಡ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವಿವತ್ತು ಏನಕ್ಕಪ್ಪ ಬಂದಿದ್ದೀವಿ ಅಂದರೆ ದೊಡ್ಡಬಳ್ಳಾಪುರಕ್ಕೆ ಬಂದಿದ್ದೀವಿ ಶಾಪಿಂಗ್ ಮಾಡೋಕ್ಕೋಸ್ಕರ. ಮಾರ್ನಮಿ ಹಬ್ಬ ಬಂದಿದೆಯಲ್ಲ, ಮಹಾಲಯ ಅಮಾವಾಸ್ಯೆ, ಅದಕ್ಕೆ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ಫಸ್ಟು ಮೇಯ್ನು ದೇವರಿಗೆ ಸೀರೆ ತೊಗೋಬೇಕಲ್ವ, ಸೀರೆ ತೊಗೊಳಕ್ಕೆ ಅಂತ ಒಂದು ಶಾಪಿಗೆ ಹೋಗಿದ್ದೀವಿ. ಅಲ್ಲಿ ತುಂಬ ಅಂದರೆ ತುಂಬ ಜನ ಇದ್ದರು. ಸ್ಯಾರಿಗಳು ಕೂಡ ತುಂಬ ಚೆನ್ನಾಗಿದ್ದವು. ನಾವು ನೋಡಿ ಚೆನ್ನಾಗಿರೋದು ನಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು 2 ಸ್ಯಾರಿನ ಶಾಪಿಂಗ್ ಮಾಡ್ದು. ಅದಾದಮೇಲೆ ಅಲ್ಲಿಂದ ಅದು ಬಟ್ಟೆ ಇಡಬೇಕಲ್ವ ದೇವ್ರಿಗೆ, ಶರ್ಟ್ ಪೀಸು, ಪ್ಯಾಂಟ್ ಪೀಸು ಅದೆಲ್ಲ ಇಡ್ತೀವಿ ನಾವು. ಅಲ್ಲಿ ಅದನ್ನು ತೊಗೊಳೋಣ ಅಂತ ಹೋದೋ. ಮತ್ತು ಬಳೆ ಇಡಬೇಕಲ್ವ, ಬಳೆ ಸ್ಟೋರಲ್ಲಂತೂ 2 ಕಣ್ಣು ಸಾಲದು ನೋಡೋಕ್ಕೆ ಯಾವ ಥರ ಬಳೆ ಬೇಕು. ಯಪ್ಪ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಬಳೆಗಳು. ಸರನೂ ಅಷ್ಟೇ, ಓಲೆ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಮಗೆ ಯಾವ ಬಳೆ ಬೇಕೋ ನೋಡಿ ಬಳೆ ತೊಗೊಂಡು, ಅದಾದಮೇಲೆ ಪಾಪುಂಗೆ ಬಟ್ಟೆ ತೊಗೋಬೇಕಲ್ವ, ಅದಕ್ಕೆ ಪಾಪುಂಗೆ ಮಾಮೂಲಿ ನಾವು ಬಟ್ಟೆ ತೊಗೊಳ್ಳೋ ಹತ್ರ ಅಲ್ಲಿಗೋಗಿ ನಾವು ತೊಗೊಳೋದು. ಅಲ್ಲಿ ಇವನಿಗೆ ಚೆನ್ನಾಗಿರೋದು ಸಿಗುತ್ತೆ, ಕಂಫರ್ಟಬಲ್, ಅವನಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಕೊಡಿಸ್ತೀವಿ. ಯಾವಾಗಲೂ ನಾವು ಇಲ್ಲಿಗೆ ಬರೋದು, ಅದಕ್ಕೆ ಇಲ್ಲಿ ಹೋಗಿದ್ದೀವಿ ಬಟ್ಟೆ ತೊಗೊಳಕ್ಕೆ. ಇಲ್ಲಿ ಅವನಿಗೆ ನಮ್ಮಪ್ಪ ಇಷ್ಟಪಟ್ಟಿದ್ದ ಬಟ್ಟೆನ ಈ ಸರಿ ನಾವು ಅವನಿಗೆ ಕೊಡಿಸ್ತಾ ಇರೋದು. ನಮ್ಮ ಅಪ್ಪಂಗೆ ಕೋಟ್ ಮತ್ತು ಪ್ಯಾಂಟು ಶರ್ಟು ಎಲ್ಲ ಬರುತ್ತಲ್ಲ ಸೆಟ್ಟು, ಅದನ್ನು ಕೊಡ್ಸೋಣ ಅಂತ ಆ ಥರದ್ದು ಕೊಡಿಸ್ತಾ ಇದ್ದಾರೆ ಈ ಸರಿ. ಅವನು ಹಾಕ್ಕೊಳ್ಳಲ್ಲ, ಆದರೂ ನಮ್ಮ ಅಪ್ಪಂಗೆ ಆಸೆ ಅದೇ ಥರದ್ದು ಹಾಕಿಸ್ಬೇಕು ಅವನಿಗೆ ಅಂತ. ಅವನು ಹಾಕಿಸ್ಕೊಳ್ಳಲ್ಲ, ಇವ್ರು ಬಿಡಲ್ಲ, ಸೆಕೆ ಅಲ್ವಾ. ಅವ್ನು ಇಷ್ಟಪಟ್ಟಿದ್ದು ಕೊಡ್ಸಿದ್ರೆ ಅಷ್ಟೇ ಅವ್ನು ಹಾಕ್ಕೊಳೋದು, ಇಲ್ಲಾಂದ್ರೆ ಅವ್ನು ಹಾಕ್ಕೊಳ್ಳಲ್ಲ. ನೋಡ್ರಿ, ಗೊಂಬೆನ ಹಿಡ್ಕೊಂಡು ತಬ್ಕೊಂಡು ಮುದ್ದಾಡ್ತಾವನೆ. ಯಾವಾಗ ಅಂಗಡಿಗೆ ಬಂದರೂ ಇದೇ ಕೆಲಸ ಮಾಡೋದು ಇವನು, ಆ ಗೊಂಬೆನ ತೆಗ್ದು ಪಕ್ಕಕ್ಕೆ ಇಕ್ಕೋದು. ಜೋಬಲ್ಲೆಲ್ಲ ಏನು ಇಟ್ಕೊಂಡಿದ್ಯಾ, ಕಾಸು ಇಟ್ಕೊಂಡಿದ್ಯಾ ಅಂತ ಚೆಕ್ ಮಾಡ್ತಾನೆ. ಅದಾದಮೇಲೆ ಎಲ್ಲ ಶಾಪಿಂಗ್ ಮಾಡಿ ಹೋಟೆಲ್ಗೆ ಹೋದೋ. ಹೋಟೆಲಲ್ಲಿ ಊಟ ಮಾಡ್ಕೊಂಬರೋಣ ಅಂತ ನಾನು ಮೊಸರನ್ನ ತಗೊಂಡಿದ್ದೆ, ನಮ್ಮಮ್ಮ ದೋಸೆ, ನಮ್ಮಪ್ಪ ಊಟ ತೊಗೊಂಡಿದ್ರು. ಹಾಗೆ ಗೋಬಿನೂ ಕೂಡ ತೊಗೊಂಡಿದ್ದು. ಅದಾದಮೇಲೆ ಇನ್ನೂ ಒಂದಿನ ಕೂಡ ನಾವು ಬೆಳಗ್ಗೆ ಟೈಮ್ ಹೋಗಿದ್ದೋ ದೊಡ್ಡಬಳ್ಳಾಪುರಕ್ಕೆ. ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ನಮ್ಮ ಪಾಪ ನೋಡ್ರಿ ಫುಲ್ಲು ಬಸ್ ಸ್ಟ್ಯಾಂಡಲ್ಲೆಲ್ಲ ಸುತ್ತುತ್ತಾವನೆ. ಹಾಗೆ ನಮ್ಮ ಅಮ್ಮ ಅವ್ರ ಫ್ರೆಂಡ್ ಕೂಡ ಸಿಕ್ಕಿದ್ರು, ಅಲ್ಲಿ ಮಾತಾಡ್ಸ್ಕೊಂಡು ನಿಂತ್ಕೊಂಡಿದ್ದು. ಬಸ್ ಕೂಡ ಬಂದರೆ ಇವನು ನಾನು ನಿಂತ್ಕೊತೀನಿ, ಕೂತ್ಕೊಳಲ್ಲ ಸೀಟ್ ಮೇಲೆ. ಸೀಟ್ ಇದ್ದರೂ ಕೂಡ ಕೂತ್ಕೊತಾ ಇಲ್ಲ ಅವನು. ನಾನು ದೊಡ್ಡಬಳ್ಳಾಪುರ ಬರೋವರೆಗೂ ಕೂಡ ನಿಂತ್ಕೊಂಡೇ ಇದ್ದ ಅವನು. ನೋಡಿ ನಿಂತ್ಕೊಂಡು 2 ಕಡೆ ಕೈಯಲ್ಲಿ ಹಿಡ್ಕೊಂಡಿದ್ದ. ಏನೂ ಆಗಲ್ಲ ಬಿಡಿ ಮಮ್ಮಿ, ಬೀಳಲ್ಲ ನಾನು ಅಂತ ಹೇಳ್ತಾವನೆ. ಹಾಗೆ ದೊಡ್ಡಬಳ್ಳಾಪುರಕ್ಕೆ ಬಂದು, ಇದು ನಮ್ಮ ದೊಡ್ಡಬಳ್ಳಾಪುರ ಬಸ್ ಸ್ಟಾಪು. ಆಲ್ಮೋಸ್ಟ್ ನಾನು ಎಲ್ಲ ವಿಡಿಯೋದಲ್ಲೂ ನೋಡಿರ್ತೀರ ದೊಡ್ಡಬಳ್ಳಾಪುರ ಬಸ್ ಸ್ಟಾಪ್ನ. ಆಮೇಲೆ ಇದು ಇರುತ್ತಲ್ಲ ಬಾಂಬೆ ಮಿಠಾಯಿ, ಇದನ್ನು ಕೊಡಿಸಿ ಅಂತ ತುಂಬ ಹಠ ಮಾಡಿಬಿಟ್ಟ. ಬೇಡ ಕಣೋ, ಹೋಗ್ಬೇಕಾದ್ರೆ ತೊಗೊಳೋಣ ಅಂದರೂ ಕೇಳಲಿಲ್ಲ. ನೋಡಿ ನಮ್ಮ ಆಂಟಿ ನನಗೆ ಸರಿಯಾಗಿ ಉಗಿತಾ ಇದ್ದಾರೆ, ಊಟ ಮಾಡಲ್ಲ, ತಲೆನೋವು, ವಾಂತಿ ಅಂತೀಯ ಅಂತ. ರೋಡಲ್ಲೆಲ್ಲ ಬೈಕೊಂಡು ಹೋಗ್ತಾವ್ರೆ ನಮ್ಮ ಅಮ್ಮನೂ ನಮ್ಮ ಆಂಟಿ. ನಮ್ಮ ಆಂಟಿ ಸೀರೆ ತೊಗೋಬೇಕಾಗಿತ್ತು, ಮತ್ತು ನಾವು ಏನೇನು ತೊಗೋಬೇಕಾಗಿತ್ತು. ಹಾಗೆ ಎಲ್ಲ ಪರ್ಚೇಸ್ ಮಾಡ್ದೋ. ಫುಲ್ ಎಲ್ಲ ವೀಡಿಯೋನೂ ನಾನು ಮಾಡ್ಕೊಂಡಿಲ್ಲ, ನನಗೆ ಹುಷಾರಿರಲಿಲ್ಲ, ಫುಲ್ ತಲೆನೋವ್ತಾಯಿತ್ತು. ಅವರಿಬ್ಬರು ತೊಗೊತಾ ಇದ್ದರು, ಸ್ವಲ್ಪ ಹೊತ್ತು ಮಾತ್ರ ನಾನು ಅವ್ರ ಜೊತೆ ಇದ್ದೆ. ಆಮೇಲೆ ಹೋಗಿ ಬಸ್ ಸ್ಟಾಪಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೆ. ಅಷ್ಟು ಫುಲ್ಲು ತಲೆನೋವು ಅಂದರೆ ನೋವು, ಅಷ್ಟು ತಲೆನೋವ್ತಾಯಿತ್ತು. ಅದಕ್ಕೂ ಮುಂಚೆ ನನಗೆ ಊಟ ಎಲ್ಲ ಕೊಡಿಸಿ ಕರ್ಕೊಂಡೋಗಿ ಬಸ್ ಸ್ಟಾಪಿಗೆ ಕುಂಡಿಸ್ಬಿಟ್ಟು ಬಂದಿದ್ದರು ನಮ್ಮ ಅಮ್ಮನೂ ಮತ್ತು ನಮ್ಮ ಆಂಟಿ ಅವರಿಬ್ಬರು. ಆಮೇಲೆ ಹೋಗಿ ಶಾಪಿಂಗ್ ಮಾಡ್ಕೊಂಬಂದರು. ಇದಾಗಿತ್ತು ನನ್ನ ಇವತ್ತಿನ ಯೂಟ್ಯೂಬ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.